ಎವ್ರಿವನ್, ವೆಲ್ಕಮ್ ಟು ನಿಸ್ತಾ KS. ಸೊ ಕಳೆದ ತರಗತಿಯಲ್ಲಿ ನಾವೇನೋ ನೋಡಿದ್ವಿ ಅಂತಂದರೆ ಪ್ರಾಚೀನ ಶಿಲಾಯುಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ಪ್ರಾಚೀನ ಶಿಲಾಯುಗ ಅನ್ನೋ ಶಬ್ದವನ್ನು ಯಾರು ಬಳಕೆ ಮಾಡಿದ್ರು, ಪ್ರಾಚೀನ ಶಿಲಾಯುಗದ ಒಂದು ಕಾಲಮಿತಿ ಯಾವುದು, 2 ದಶಲಕ್ಷ ವರ್ಷಗಳಿಂದ ಹಿಡಿದು ಕ್ರಿಸ್ತಪೂರ್ವ 10,000 ತನಕ ಆಗುತ್ತೆ. ಮತ್ತು ಅಲ್ಲಿನ ಕೆಲವು ಗುಣಲಕ್ಷಣಗಳು ಏನೇನು, ಯಾವ ರೀತಿಯ ಒಂದು ಆಹಾರ ಪದಾರ್ಥಗಳನ್ನ ಅವ್ರು ಸ್ವೀಕರಣೆ ಮಾಡ್ತಿರೋ, ಅದನ್ನು ಹೇಗೆ ಪಡಿತಿದ್ರು, ಎಲ್ಲಿ ವಾಸ ಮಾಡ್ತಿರೋ, ವಾಸ ಸ್ಥಳಗಳು ಅವ್ರಿಗೆ ಎಂಥ ವಾಸ ಸ್ಥಳಗಳನ್ನ ಅವ್ರು ಚೂಸ್ ಮಾಡ್ತಿದ್ರು, ಎಲ್ಲಿ ಚೂಸ್ ಮಾಡ್ತಾ ಇದ್ರು, ಎಲ್ಲಿ ಆಯ್ಕೆ ಮಾಡ್ತಾ ಇದ್ರು, ನಂತರ ಬೆಂಕಿಯನ್ನ ಯೂಸ್ ಮಾಡ್ತಿರೋ ಅಂತ ನಾವು ತಿಳ್ಕೊಂಡ್ವಿ. ನಂತರ ನಾವೇನು ಮಾಡಿದ್ವಿ ಅಂತಂದ್ರೆ ಈ ಪ್ರಾಚೀನ ಶಿಲಾಯುಗನ ಮತ್ತೆ 3 ಭಾಗಗಳಾಗಿ ವಿಭಜನೆಯನ್ನ ಮಾಡಲಾಗಿದೆ. ಹೌದಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ದಟ್ಸ್ ಅರ್ಲಿ ಪ್ಯಾಲಿಥಿಕ್, ಮಿಡಲ್ ಪ್ಯಾಲಿಥಿಕ್ ಮತ್ತೆ ಅಪ್ಪರ್ ಪ್ಯಾಲಿಥಿಕ್ ಅನ್ಸಲಿ. ಓಕೆ, ಸೊ ಪ್ರಾರಂಭಿಕ ಪ್ರಾಚೀನ ಶಿಲಾಯುಗ, ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗ ಮತ್ತೆ ನಂತರದ ಪ್ರಾಚೀನ ಶಿಲಾಯುಗ ಅಥವಾ ಅಂತಿಮ ಪ್ರಾಚೀನ ಶಿಲಾಯುಗ ಅಂತೇಳಿ. ಓಕೆನಾ. ಸೊ 3 ಡಿವಿಷನ್ ಸಹ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ನಾವು ಅದನ್ನ. ಹೌದಲ್ಲ. ಓಕೆ, ಸೊ ಎಡ್ವರ್ಡ್ ಲಾಟೆಟ್ ಅನ್ನೋರು ಸೊ ಆ ಒಂದು ಡಿವಿಷನ್ ಕೊಡ್ತಾರೆ. ಸೊ ಅರ್ಲಿ ಪ್ಯಾಲಿಥಿಕ್, ಓಕೆ, ಮಿಡಲ್ ಪ್ಯಾಲಿಥಿಕ್ ಮತ್ತೆ ಅಪ್ಪರ್ ಪ್ಯಾಲಿಥಿಕ್ ಅಂತೇಳಿ. ಓಕೆ, ಪ್ರಾಚೀನ ಶಿಲಾಯುಗ ಅಂತೇಳಿ. ಓಕೆನಾ. ಸೊ ಪ್ರಾರಂಭಿಕ ಪ್ರಾಚೀನ ಶಿಲಾಯುಗ, ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗ ಮತ್ತೆ ನಂತರದ ಪ್ರಾಚೀನ ಶಿಲಾಯುಗ, ನಂತರ ಅಂತಿಮ ಪ್ರಾಚೀನ ಶಿಲಾಯುಗ ಅಂತೇಳಿ. ಇದರಲ್ಲಿ ನಾವು ಇವತ್ತು ಏನು ಮಾಡೋಣ ಅಂದ್ರೆ ಈ 3 ಕಂಪೇರ್ ಮಾಡೋಣ. ಕೆಲವು ಪಿಕ್ಚರ್ಸ್ ಸಹ ನಾನು ತೋರಿಸ್ತಾ ಹೋಗ್ತೇನೆ. ಸೊ ಈ 3 ಕಂಪೇರ್ ಮಾಡಿದಾಗ ಯಾವ್ಯಾವ ರೀತಿ ಬದಲಾವಣೆ ಇದಾಗುತ್ತೆ ಅಂದ್ರೆ ಯಾವ ಒಂದು ಆಧಾರದ ಮೇಲೆ ಈ ಟೈಮ್ನ ಡಿವೈಡ್ ಮಾಡಿದೆ ಅಂತ ನಾವು ತಿಳ್ಕೊಂಡ್ವಿ ಕಳೆದ ಕ್ಲಾಸಲ್ಲಿ. ಅಂತಂದ್ರೆ ಉಪಕರಣಗಳ ಆಧಾರದ ಮೇಲೆ, ಅಂದ್ರೆ ಇಲ್ಲಿ ಬಳಕೆ ಮಾಡಿದಂಥ ಉಪಕರಣಗಳು ಬೇರೆ ರೀತಿ ಇದಾವೆ, ಇಲ್ಲಿ ಬಳಕೆ ಮಾಡಿದಂಥ ಉಪಕರಣಗಳು ಬೇರೆ ರೀತಿ ಇದಾವೆ, ಇಲ್ಲಿ ಬಳಕೆ ಮಾಡಿದಂಥ ಉಪಕರಣಗಳು ಬೇರೆ ರೀತಿ ಇದಾವೆ. ಓಕೆನಾ. ಸೊ ಆ ಒಂದು ಆಧಾರದ ಮೇಲೆ ನಂತರ ಕ್ಲೈಮೇಟ್ ಸಹ, ಹವಾಮಾನ ಸಹ ಏನಾಗ್ತಿರುತ್ತೆ ಅಂದ್ರೆ ಬದಲಾವಣೆ ಆಗ್ತಾ ಇರುತ್ತೆ. ನಾವೆಲ್ಲಿ ನೋಡಿದ್ವಿ, ಇಲ್ಲಿ ಹಿಮಯುಗ ಇರುತ್ತೆ, ಯಾಕಂದ್ರೆ ಹಿಮದಿಂದ ಕೂಡಿರುತ್ತೆ. ಬಟ್ ಈ ಸಮಯಕ್ಕೆ ಬರೋ ಅಷ್ಟರಲ್ಲಿ ತಾಪಮಾನ ತುಂಬಾ ಹೆಚ್ಚಾಗಿರುತ್ತೆ, ಯಾಕಂದ್ರೆ ಹವಾಮಾನ ಕಂಪ್ಲೀಟ್ಲಿ ಬದಲಾವಣೆಯಾಗಿ ಈಗ ಪ್ರೆಸೆಂಟ್ಲಿ ಏನು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಇಂಚೆ ಏನಿತ್ತು ಸೊ ಕಂಪ್ಲೀಟ್ಲಿ ವಾರ್ಮ್ ಫೇಸ್ಗೆ ಬಂದಿರುವಂಥದ್ದು. ಓಕೆನಾ. ಸೊ ತೇವಾಂಶ ಹೆಚ್ಚಾಗ್ತಾ ಇರುತ್ತೆ. ಓಕೆನಾ. ಅಟ್ ದ ಸೇಮ್ ಟೈಮ್ ಈ ಬೆಚ್ಚಗಿನ ಒಂದು ವಾತಾವರಣ ಬರ್ತಾ ಹೋಗುತ್ತೆ. ಓಕೆನಾ. ಸೊ ಅದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅಷ್ಟೇ. ಇಲ್ಲ, ಫಸ್ಟ್ ನಾವೇನ್ ಮಾಡೋಣ, ಅರ್ಲಿ ಪ್ಯಾಲಿಥಿಕ್ ಬಗ್ಗೆ ನೋಡೋಣ. ಓಕೆನಾ. ಸೊ ಅದ ಪ್ರಾರಂಭಿಕ ಕಲ್ಲಿನ ಯುಗ ಅಥವಾ ಪ್ರಾರಂಭಿಕ ಪ್ರಾಚೀನ ಶಿಲಾಯುಗದ ಬಗ್ಗೆ ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಯಾವ ರೀತಿಯ ಉಪಕರಣಗಳನ್ನ ಅವ್ರು ಯೂಸ್ ಮಾಡ್ತಿರೋ ಅಂತಾರೆ, ಆಂಡ್ಯಾಕ್ಸ್, ಕೈ ಕೊಡ್ಲಿಗಳನ್ನ ಯೂಸ್ ಮಾಡ್ತಾ ಇದ್ರು. ಓಕೆನಾ. ಬಟ್ ಈ ಕೈ ಕೊಡ್ಲಿಗೆ ಯಾವುದೇ ತರದ ಒಂದು ಹ್ಯಾಂಡಲ್ ಇರಲಿಲ್ಲ, ಅಂದ್ರೆ ಇಡೀ ಇಲ್ಲದ ಉಪಕರಣಗಳು ಅಂತೇಳಿ ಕರೀತಾರೆ ಇದನ್ನ. ಮತ್ತೆ ಈ ಕೈ ಕೊಡ್ಲಿಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಪಾಲಿಶ್ಡ್ ಆಗಿರಲ್ಲ, ಇದು ಒರಟಾಗಿರುವಂತ ಕೆಲವು ಉಪಕರಣಗಳೇ ಹೊರತು ಇದಕ್ಕೆ ಯಾವುದೇ ರೀತಿಯ ಒಂದು ಪಾಲಿಶ್ನವರು ಆಗ್ತಿರಲ್ಲ. ಓಕೆ, ಒರಟಾದ ಉಪಕರಣಗಳನ್ನ ಅವ್ರು ಯೂಸ್ ಮಾಡ್ತಿದ್ರು. ಇದು ಬಿಟ್ಟು ಬೇರೆ ರೀತಿಯ 2 ಉಪಕರಣಗಳ ಸಹ ಅವ್ರು ಯೂಸ್ ಮಾಡ್ತಿದ್ರು. ನಂತರ ಬರ್ತಿರೋದಕ್ಕೆ ಅದಕ್ಕೆ ಮುಂಚೆ ಮೊದಲು ನೀವು ಯಾವ್ದು ತಿಳ್ಕೊಬೇಕು ಅಂತಾರೆ, ಕೈ ಕೊಡ್ಲಿಗಳನ್ನ ಯೂಸ್ ಮಾಡ್ತಿದ್ರು. ಇದರಲ್ಲಿ ಯಾವುದೇ ತರದ ಒಂದು ಪಾಲಿಶ್ ಮಾಡ್ತಿರಲಿಲ್ಲ, ಅಂದ್ರೆ ಕಠಿಣವಾಗಿದ್ದು ಅವು ಅಂತೇಳಿ. ಯಾಕಂದ್ರೆ ಅದು ಒರಟಾಗಿದ್ದು ಅಥವಾ ಕಠಿಣವಾಗಿದ್ದು, ಮುರಿದು ಇರಲಿಲ್ಲ ಅಂತೇಳಿ ಅರ್ಥ. ನಾನು ಆಗ್ಲೇ ಹೇಳಿದೆ, ಇದು ಹಿಮಯುಗದ ಜೊತೆ ಒಂದು ಸಂಪರ್ಕವನ್ನ ಪಡ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಈ ಪ್ರಾಚೀನ ಶಿಲಾಯುಗ ಅಂತ ನೋಡಿದಾಗ 2 ಮಿಲಿಯನ್ ವರ್ಷಗಳಿಂದ ಹಿಡಿದು ಕ್ರಿಸ್ತಪೂರ್ವ 10,000 ವರ್ಷಗಳಂತ ನೋಡಿದಾಗ ಕಂಪ್ಲೀಟ್ಲಿ ಹಿಮದಿಂದ ಕೂಡಿರಲ್ಲ ಅದು. ಆರಂಭಿಕ ಭಾಗದಲ್ಲಿ ಏನಾಗಿತ್ತು ಅದು ಅಂತಂದ್ರೆ ಅದು ಹಿಮದಿಂದ ಕೂಡಿತ್ತು. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬೈ ದ ಟೈಮ್ ಆಫ್ ಅಪ್ಪರ್ ಪ್ಯಾಲಿಥಿಕ್, ಅಂತಿಮ ಪ್ರಾಚೀನ ಶಿಲಾಯುಗ ಬರೋ ಅಷ್ಟರಲ್ಲಿ ಈ ಹಿಮಯುಗ ಕರಗಿ ನಂತರ ಅದು ತೇವಾಂಶ ಹೆಚ್ಚಾಗ್ತಾ ಹೋಗ್ತಿತ್ತು. ನಂತರ ಅದು ಏನಾಗ್ತಿತ್ತು, ತಾಪಮಾನ ಸಹ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಸೊ ಈ ಹಿಮಯುಗ ಅಂತ ಹೇಳಿದಾಗ ಈ ಅರ್ಲಿ ಪ್ಯಾಲಿಥಿಕ್ ಹಿಮಯುಗ ಆಗ್ತಾ ಹೋಗುತ್ತೆ, ಆರಂಭಿಕ ಪ್ರಾಚೀನ ಶಿಲಾಯುಗ ಹಿಮಯುಗ ಆಕ್ಚುಲಿ ಆಗ್ತಾ ಹೋಗುತ್ತೆ. ಓಕೆನಾ. ಆಂಡ್ಯಾಕ್ಸ್ ಅಷ್ಟೇ ಅಲ್ಲ, ಅದು ಬಿಟ್ಟು ಸಹ ಆಂಡ್ಯಾಕ್ಸ್ನ ಫಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ದಿಸ್ ಈಸ್ ಆಂಡ್ಯಾಕ್ಸ್. ಓಕೆ, ಇದು ಕೈ ಕೊಡ್ಲಿಗಳು, ಅಂದ್ರೆ ಒರಟಾಗಿದೆಲ್ಲ, ಇದು ಯಾವ ತರದ ಒಂದು ನುಣುಪಾಗಿಲ್ಲ. ಓಕೆನಾ. ನಯಗೊಳಿಸಿಲ್ಲ, ಇವನ್ನ ಪಾಲಿಶ್ ಮಾಡಿಲ್ಲ ಇವನ್ನ, ಹೌದಲ್ಲ. ಸೊ ಇವು ಕೈ ಕೊಡ್ಲಿಗಳು. ಓಕೆನಾ, ಅಂದ್ರೆ ಇಡೀ ಇಲ್ಲ ಅಂತೇಳಿ. ಅದು ಬಿಟ್ಟು ಸಹ ಇತರೆ ಕೆಲವು ಉಪಕರಣಗಳು ಇದ್ದು ಅವಕ್ಕೆ ಏನಂತ ಕರೀತಾರೆ ಇಂಗ್ಲೀಷಲ್ಲಿ ಅಂದ್ರೆ ಕ್ಲೀವರ್ಸ್ ಅಂಡ್ ಚಾಪರ್ಸ್ ಅಂತೇಳಿ ಕರೀತಾರೆ. ಅಂದ್ರೆ ಎರಡನ್ನೂ ಸಹ ಒಂದೇ ಯೂಸ್ಗೆ ಬಳಸಿರೋ, ಅದು ಯಾವುದಕ್ಕೆ ಅಂತಾರೆ, ಅದನ್ನು ಕತ್ತರಿಸೋಗೋಸ್ಕರ ಸಿಳುಗತ್ತಿ ಅಂತೇಳಿ ಸಹ ಕನ್ನಡದಲ್ಲಿ ಕರಿಬೋದು ಅದಕ್ಕೆ. ಓಕೆನಾ. ಆ ಒಂದು ಪದವನ್ನು ಸಹ ನಾವಿಲ್ಲಿ ಯೂಸ್ ಮಾಡೋದು. ಇವು ಸಹ ಅನ್ಪಾಲಿಶ್ಡ್, ಇವು ಸಹ ಒರಟಾಗಿರುವಂಥ ಉಪಕರಣಗಳೇ. ಯಾಕೆಂದ್ರೆ ಒರಟಾಗಿರೋದನ್ನ ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ನವಶಿಲಾಯುಗದ ಸಮಯಕ್ಕೆ ಬಂದಾಗ ನಾವಲ್ಲಿ ಪಾಲಿಶ್ಡ್ ಸ್ಟೋನ್ ಟೂಲ್ಸ್ಗಳನ್ನ ನೋಡ್ತೀವಿ, ನಯಗೊಳಿಸಿರುವಂಥ ಸ್ಟೋನ್ ಟೂಲ್ಸ್ಗಳನ್ನ ನೋಡ್ತೀವಿ, ಮೃದುವಾಗಿರುವಂಥ ಕಲ್ಲಿನ ಉಪಕರಣಗಳನ್ನ ನಾವು ನೋಡ್ತೀವಿ. ಬಟ್ ಇಲ್ಲಿ ತುಂಬಾ ಒರಟಾಗಿರುವಂತಹ ಕಲ್ಲಿನ ಉಪಕರಣ ಅವರು ಬಳಕೆ ಮಾಡ್ತಾ ಬರ್ತಾರೆ. ಅದಷ್ಟೇ ಅಲ್ಲ, ಈ ಕಲ್ಲಿನ ಉಪಕರಣಗಳು ಸಣ್ಣ ಸಣ್ಣ ಕಲ್ಲಿಂದ ಮಾಡಿರಲ್ಲ, ದಪ್ಪ ಕಲ್ಲುಗಳಲ್ಲಿ ಮಾಡಿದ್ರು. ಅಂದ್ರೆ ಈ ಕಲ್ಲುಗಳು ತುಂಬಾ ಭಾರ ಇದಾವೆ. ಓಕೆನಾ. ಅದಕ್ಕೋಸ್ಕರ ಅಂತ ಕರೀತಾರೆ ಪೆಬಲ್ಸ್ ಅಂತೇಳಿ ಕರೀತಾರೆ, ಹೆವಿ ಪೆಬಲ್ಸ್ ಅಂತೇಳಿ. ಓಕೆನಾ. ಸೊ ತುಂಬಾ ಭಾರ ಇರುವಂತ ಕಲ್ಲುಗಳನ್ನ ಯೂಸ್ ಮಾಡಿ ಈ ಒಂದು ಉಪಕರಣಗಳನ್ನ ಮಾಡಿರುವಂಥದ್ದು. ಸೊ ಈ 3 ಪದಗಳು ನಿಮಗೆ ಗೊತ್ತಿರಬೇಕು, ಯಾವ್ದಂದ್ರೆ ಆಂಡ್ಯಾಕ್ಸ್, ಕ್ಲೀವರ್ ಮತ್ತೆ ಚಾಪರ್ಸ್ ಅಂತೇಳಿ. ಸಿಳುಗತ್ತಿ ಆಗಿರ್ಬೋದು, ಕೈ ಕೊಡ್ಲಿ ಆಗಿರ್ಬೋದು. ಚಾಪರ್ ಅಂದ್ರೆ ಕತ್ತರಿಸೋದಕ್ಕೆ ಯೂಸ್ ಮಾಡುವಂಥದ್ದು, ಛೇದಕ ಅಂತಲೂ ಸಹ ನೀವು ಯೂಸ್ ಮಾಡ್ಬೋದು ಅದಕ್ಕೆ, ಅದನ್ನು ಸಹ ಯೂಸ್ ಮಾಡ್ತಾ ಬರ್ತಾರೆ. ಸೊ ಇವು ಚಾಪರ್, ಆಂಡ್ಯಾಕ್ಸ್ ಮತ್ತೆ ಕ್ಲೀವರ್ಸ್.
ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಟೂಲ್ಸ್ ವಿ ಕ್ಯಾನ್ ಟಾಕ್ ಅಬೌಟ್. ಓಕೆ, ಮತ್ತೆ ನೋಡಿ ಅನ್ಪಾಲಿಶ್ಡ್ ಅಗೇನ್, ಯಾವುದೇ ರೀತಿಯ ಒಂದು ನಯಗೊಳಿಸಿಲ್ಲ ಅವರು, ಓಕೆನಾ, ಕಂಪ್ಲೀಟ್ಲಿ ಅನ್ಪಾಲಿಶ್ಡ್. ಮತ್ತೆ ಈ ಪ್ರಾರಂಭಿಕ ಹಳೆಯುಗ ಏನಿದೆ, ಈ ಪ್ರಾರಂಭಿಕ ಹಳೆಯ ಪ್ರಾಚೀನ ಶಿಲಾಯುಗ ಏನಿದೆ, ಇದನ್ನ ನಾವು ಎರಡು ತಂತ್ರಜ್ಞಾನದ ಸಂಸ್ಕೃತಿ ಅಂತೇಳಿ ನಾವು ಕರಿಬಹುದು. ಏನಿದೆ ಎರಡು ತಂತ್ರಜ್ಞಾನದ ಸಂಸ್ಕೃತಿ ಅಂತಂದ್ರೆ, ಈ ಪುರಾತತ್ವ ಶಾಸ್ತ್ರದಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದೆ. ಏನದು ಸ್ಟ್ಯಾಂಡರ್ಡ್ ಅಂತಂದ್ರೆ, ಎಲ್ಲಿ ಮೊದಲು ಆ ಸಂಸ್ಕೃತಿ ಕಾಣುತ್ತೆ ಆ ಸಂಸ್ಕೃತಿಗೆ ಆ ಒಂದು ಪ್ಲೇಸ್ನ ಹೆಸರನ್ನ ಇಡ್ತಾರೆ. ಲೈಕ್ ಸಿಂಧು ಬಯಲ ನಾಗರಿಕತೆ ಅಂತೇಳಿ ಹೇಳ್ತೀವಲ್ವಾ. ಯಾಕಂದ್ರೆ ಸಿಂಧು ಬಯಲ ನಾಗರಿಕತೆ ಅಂತ ಕರೀತಾರೆ ಅಂತಂದ್ರೆ, ಆ ಸಿಂಧು ಬಯಲಿನ ತಾಣಗಳು ಜಾಸ್ತಿ ಎಲ್ಲಿ ಸಿಕ್ಕಿದೆ ಅಂದ್ರೆ ಸಿಂಧು ಬಯಲಿನಲ್ಲಿ ಜಾಸ್ತಿ ಸಿಕ್ಕಿರುವಂಥದ್ದು. ಅದಕ್ಕೋಸ್ಕರ ಅದನ್ನ ಸಿಂಧು ಬಯಲ ನಾಗರಿಕತೆ ಅಂತೇಳಿ ಕೇಳ್ತಾರೆ. ಮೊದಲು ಎಲ್ಲಿ ಸಿಕ್ಕಿದ್ದು ಹರಪ್ಪ ಅಲ್ಲಿ, ಅದಕ್ಕೋಸ್ಕರ ಅದನ್ನ ಹರಪ್ಪನ್ ನಾಗರಿಕತೆ ಅಂತಲೂ ಸಹ ಕರೀತಾರೆ. ಸೊ ಅದೇ ರೀತಿ ಈ ಅರ್ಲಿ ಪ್ಯಾಲಿಥಿಕ್ ಟೈಮ್ಸ್ ಏನ್ ಮಾತಾಡ್ತಿದೀವಿ ಈಗ ನಾವು, ಇದು ಅಕ್ರಾಸ್ ಇಂಡಿಯಾ ಸಿಕ್ಕಿದೆ ನಮ್ಗೆ ಇಲ್ಲಿ, ಈ ಆಂಡ್ಯಾಕ್ಸ್, ಕ್ಲೀವರ್ಸ್ ಮತ್ತೆ ಚಾಪರ್ಸ್. ಈ ಅಕ್ರಾಸ್ ಇಂಡಿಯಾ ಸಿಕ್ತಾಗ ಈ ಕೆಲವು ಸಂಸ್ಕೃತಿಯಲ್ಲಿ ತುಂಬಾ ಯುನಿಕ್ ಆಗಿ, ಓಕೆನಾ, ತುಂಬಾ ಯುನಿಕ್ ಆಗಿ ಕೆಲವು ಟೂಲ್ಸ್ಗಳು ಸಿಕ್ಕಿದೆ. ಅದಕ್ಕೋಸ್ಕರ ಅವನ್ನ ಸೆಪರೇಟ್ ಆಗಿ ಒಂದು ಕ್ಲಾಸಿಫೈ ಮಾಡಿದ್ದಾರೆ. ಅದನ್ನ ಆ ಒಂದು ಸಂಸ್ಕೃತಿಯಿಂದನೇ ಒಂದು ಹೆಸರನ್ನ ಕೊಟ್ಟಿರೋದು. ಲೈಕ್ ಎಕ್ಸಾಂಪಲ್ ತಗೋಬೇಕು ಅಂದರೆ ಸೋಹಾನ್ ಸಂಸ್ಕೃತಿ ಅಂತೇಳಿ ಕರೀತಾರೆ. ಸೋಹಾನ್ ಒಂದು ನದಿ, ಇದು ಯಾವುದರ ಉಪನದಿ ಅಂದ್ರೆ ಇಂಡಸ್ ರಿವರ್, ಸಿಂಧು ನದಿ ಇರುತ್ತಲ್ಲ ಅದರ ಒಂದು ಉಪನದಿ. ಈ ಸೋಹಾನ್ ಸಂಸ್ಕೃತಿ ಅಂದ್ರೆ ಏನಂತಂದ್ರೆ, ಈ ಸೋಹಾನ್ ಪ್ರಾಂತ್ಯದಲ್ಲಿ ಸಿಕ್ಕಂತ ಟೂಲ್ಸ್ಗಳು, ಯಾವ ರೀತಿ ಟೂಲ್ಸ್ಗಳು ಸಿಕ್ಕಿದೆ, ಈ ಚಾಪರ್ಗಳು ಸಿಕ್ಕಿದಾವೆ ಇಲ್ಲಿ, ಎವಿ ಟೂಲ್ಸ್ಗಳು, ಪೆಬಲ್ ಉಪಕರಣಗಳು ನಮಗೆ ಸಿಕ್ಕಿದೆ ಇಲ್ಲಿ, ಅಂದ್ರೆ ಭಾರವಾದ ಕಲ್ಲಿನ ಉಪಕರಣಗಳು ನಮಗೆ ಸಿಕ್ಕಿದೆ ಇಲ್ಲಿ. ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಪೆಬಲ್ ಉಪಕರಣಗಳು ಸಿಕ್ಕಿರೋದ್ರಿಂದ, ಹೆಚ್ಚು ಭಾರವಾದ ಕಲ್ಲುಗಳು ಸಿಕ್ಕಿರೋದ್ರಿಂದಾಗಿ ಅದನ್ನ ಸೋಹಾನ್ ಸಂಸ್ಕೃತಿ ಅಂತೇಳಿ ಕರೀತಾರೆ. ಸೊ ಅದೇ ರೀತಿ ನಾವು ಇಲ್ಲಿ ಬಂದಾಗ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಅಂತ ಬಂದಾಗ ಅಶುಲಿಯನ್ ಅಥವಾ ಮದ್ರಾಸ್ ಸಂಸ್ಕೃತಿ ಅಂತೇಳಿ ಕರೀತಾರೆ. ಆಕ್ಚುಲಿ ಮದ್ರಾಸ್ ಯಾವ್ದಾಗುತ್ತೆ, ತಮಿಳ್ನಾಡು ಆಗ್ತಾ ಹೋಗುತ್ತಲ್ಲ. ಬಟ್ ಆಕ್ಚುಲಿ ಈ ರೀತಿ ಟೂಲ್ಸ್ಗಳು ಇಲ್ಲಿ ಸೌತ್ ಇಂಡಿಯಾದಲ್ಲಿ ಯಾವ ಟೂಲ್ಸ್ ಅಂತಂದ್ರೆ, ಈ ಆಂಡ್ಯಾಕ್ಸ್ ಮತ್ತೆ ಕ್ಲೀವರ್ಸ್ ಜಾಸ್ತಿ ಇಲ್ಲಿ ಸಿಕ್ಕಿದೆ. ಅದಕ್ಕೋಸ್ಕರ ಇದನ್ನ ಏನಂತೇಳಿ ಎಲ್ಲಿ ಜಾಸ್ತಿ ಸಿಕ್ಕಿದೆ ಅಂದ್ರೆ ಮದ್ರಾಸ್ ಜಾಸ್ತಿ ಸಿಕ್ಕಿರೋದ್ರಿಂದಾಗಿ. ಸೊ ಮದ್ರಾಸ್ ಸಂಸ್ಕೃತಿ ಅಂದ್ರೆ ಏನಂತಂದ್ರೆ, ಈ ಆಂಡ್ಯಾಕ್ಸ್, ಕೈ ಕೊಡ್ಲಿಗಳು ಮತ್ತೆ ಕ್ಲೀವರ್ಸ್ಗಳು ಕಾಣು ಸಿಗೋದಕ್ಕೆ ಮದ್ರಾಸ್ ಸಂಸ್ಕೃತಿ ಅಂತೇಳಿ ಕರೀತಾರೆ. ಸೋಹಾನ್ ಸಂಸ್ಕೃತಿ ಅಂದ್ರೆ ಯಾವ್ದು ಕರೀತಾರೆ, ಈ ಚಾಪರ್ಸ್ಗಳಿಗೆ. ಸೊ ಅರ್ಲಿ ಪ್ಯಾಲಿಥಿಕಲ್ಲಿ ಮತ್ತೆ ಸಬ್ ಡಿವಿಷನ್ ಮಾಡ್ತಿರುವಂಥದ್ದು ನಾವಿಲ್ಲಿ, ಓಕೆನಾ. ಸೊ ಸೋಹಾನ್ ಆಸ್ ವೆಲ್ ಆಸ್ ವಿ ಕ್ಯಾನ್ ಟಾಕ್ ಅಬೌಟ್ ಮದ್ರಾಸ್. ಮದ್ರಾಸಲ್ಲಿ ಜಾಸ್ತಿ ಯಾವ ಸಿಕ್ಕಿದೆ, ಆಂಡ್ಯಾಕ್ಸ್ ಆಗಿರ್ಬೋದು, ಕ್ಲೀವರ್ಸ್ಗಳಾಗಿರ್ಬೋದು. ಸೋಹಾನಲ್ಲಿ ಯಾವ ಜಾಸ್ತಿ ಸಿಕ್ಕಿದೆ, ಈ ಚಾಪರ್ಗಳಾಗಿರ್ಬೋದು, ಯಾವ್ದಲ್ಲ. ಓಕೆ, ಸೊ ಮದ್ರಾಸಲ್ಲಿ ಪರ್ಟಿಕ್ಯುಲರ್ ಎಲ್ಲಿ ಸಿಕ್ಕಿದೆ ಅಂತಾರೆ, ಅತ್ತಿರಾಮಪಕ್ಕಂ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಿರುವಂಥದ್ದು. ಅತ್ತಿರಾಮಪಕ್ಕಂ ತಮಿಳ್ನಾಡಲ್ಲಿ ಇರೋದ್ರಿಂದಾಗಿ ಅದನ್ನ ಮದ್ರಾಸ್ ಸಂಸ್ಕೃತಿ ಅಂತಾನೂ ಸಹ ಕರೀತಾರೆ. ಅದಷ್ಟೇ ಅಲ್ಲ, ಇದನ್ನ ಎಶುಲಿಯನ್ ಸಂಸ್ಕೃತಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಈ ಎಶುಲಿಯನ್ ಅನ್ನೋದು ಒಂದು ಸೆಂಟ್ ಎಚುಲ್ ಅಂತೇಳಿ ಒಂದು ಪ್ಲೇಸ್ ಇದೆ ಫ್ರಾನ್ಸ್ ಅಲ್ಲಿ. ಆ ಫ್ರಾನ್ಸ್ ಅಲ್ಲೂ ಸಹ ಇದೇ ರೀತಿಯ ಉಪಕರಣಗಳು ನಮಗೆ ಸಿಕ್ಕಿದೆ. ಸೊ ಹಾಗಾಗಿ ಫಸ್ಟ್ ಸಿಕ್ಕಿದ್ದಲ್ಲಿ ಸೆಂಟ್ ಎಚುಲ್ ಅಲ್ಲಿ, ಫ್ರಾನ್ಸ್ ಅಲ್ಲಿ. ಸೊ ಅದೇ ರೀತಿಯ ಉಪಕರಣಗಳು ನಮಗೆ ಅತ್ತಿರಾಮಪಕ್ಕಂ ಅಲ್ಲಿ ಸಿಕ್ಕಿದಾಗ ಆ ಅತ್ತಿರಾಮಪಕ್ಕಂ ಟೂಲ್ಸ್ಗಳನ್ನು ಸಹ ಅಶುಲಿಯನ್ ಟೂಲ್ಸ್ ಅಂತಾನೆ ಕರೀತಾರೆ ಅದನ್ನ. ದಿಸ್ ವಾಟ್ ಹೆಸರಿನ ಮೂಲ ಯಾವುದಂತಂದ್ರೆ ಸೆಂಟ್ ಎಚುಲ್ ಇನ್ ಫ್ರಾನ್ಸ್, ಓಕೆ, ದಟ್ ಈಸ್ ಅಶುಲಿಯನ್ ಉಪಕರಣಗಳು. ಸೊ ಪ್ರಾರಂಭಿಕ ಪ್ರಾಚೀನ ಶಿಲಾಯುಗದಲ್ಲಿ ಎರಡು ಸಂಸ್ಕೃತಿಗಳು ಕಾಣಿಸುತ್ತೆ. ಯಾವುದಂದ್ರೆ ಸೋಹಾನ್ ಸಂಸ್ಕೃತಿ ಮತ್ತೆ ಮದ್ರಾಸ್ ಸಂಸ್ಕೃತಿ. ನಿಮ್ಮ ಪರೀಕ್ಷೆಗಳಿಗೆ ಏನ್ ಬೇಕು ಅಂತಂದ್ರೆ, ಈ ಸೋಹಾನ್ ಸಂಸ್ಕೃತಿ ಯಾವ ಒಂದು ಕಾಲಕ್ಕೆ ಸೇರಿದೆ ಅಂತ ಕೇಳಬಹುದು. ನಂತರ ಈ ಅಶುಲಿಯನ್ ಸಂಸ್ಕೃತಿ ಯಾವ ಕಾಲಕ್ಕೆ ಸೇರಿದೆ ಅಂತೇಳಿ ಕೇಳ್ಬೋದು. ಸಿಂಪಲ್ ಕ್ವಶನ್ಗಳನ್ನ ಇಲ್ಲಿ ಕೇಳ್ಬೋದು ನಿಮಗೆ ಅದನ್ನ, ಓಕೆನಾ. ಸೊ ನಂತರ ಯಾವ ಕಲ್ಲಿನಿಂದ ಈ ಉಪಕರಣಗಳನ್ನ ಮಾಡಿದ್ದಾರೆ ಅಂತಾರೆ, ಕ್ವಾರ್ಟ್ಜೈಟ್ ಇಂದ ಮಾಡಿರುವಂಥದ್ದು. ಕ್ವಾರ್ಟ್ಜೈಟ್ ಯಾವುದು ಅಂದ್ರೆ ಇದೊಂದು ರೂಪಾಂತರ ಶಿಲೆ, ಮೆಟಾಮಾರ್ಫಿಕ್ ರಾಕ್, ಓಕೆನಾ. ಅದನ್ನ ಆಕ್ಚುಲಿ ಏನಂತ ಕರೀತಾರೆ ಅಂತಾರೆ, ದಟ್ ಈಸ್ ಈ ಒಂದು ಕ್ವಾರ್ಟ್ಜೈಟ್ ಸ್ಟೋನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಎಲ್ಲ ಟೂಲ್ಸ್ಗೆ, ಆಂಡ್ಯಾಕ್ಸ್, ಕ್ಲೀವರ್ಸ್ ಮತ್ತೆ ಚಾಪರ್ಸ್ಗೆ ಇವರಿಗೆ ಕ್ವಾರ್ಟ್ಜೈಟ್ ಮಾನವರು ಅಂತಾನು ಕರೀತಾರೆ. ಪ್ಯೂರ್ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸ್ಫಟಿಕ ಶಿಲೆ ಆಕ್ಚುಲಿ ಅದನ್ನ. ಇದು ಮೇಜರ್ ಒನ್, ಕ್ವಾರ್ಟ್ಜೈಟ್ ಇಸ್ ದ ಮೇಜರ್ ಟೂಲ್. ಅದನ್ನ ಬಿಟ್ಟು ಸಹ ಈ ಬಸಾಲ್ಟ್, ಆ ಕಪ್ಪು ಕಲ್ಲು ಅಥವಾ ಲಾವಾ ಶಿಲೆ ಅಂತೇಳಿ ಏನ್ ಕರಿತೀವಿ, ಸೊ ಅದನ್ನು ಸಹ ಯೂಸ್ ಮಾಡಿದ್ದಾರೆ. ಅದೊಂದು ಇಗ್ನಿಯಸ್, ಅದೊಂದು ಅಗ್ನಿಶಿಲೆ. ಬಟ್ ಜಾಸ್ತಿ ಯಾವ್ದನ್ನ ಯೂಸ್ ಮಾಡಿರುವಂಥದ್ದು, ತುಂಬಾ ಪ್ರಮುಖವಾಗಿ ಯಾವ್ದನ್ನ ಅವರು ಬಳಕೆ ಮಾಡಿದ್ದಾರೆ ಅಂದ್ರೆ ಸ್ಫಟಿಕ ಶಿಲೆಯನ್ನ ಬಳಕೆ ಮಾಡಿದ್ದಾರೆ, ಕ್ವಾರ್ಟ್ಜೈಟ್ ಅಂತೇಳಿ ಕರೀತಾರೆ ಅದನ್ನ. ಅದಕ್ಕೋಸ್ಕರ ಈ ಪ್ರಾರಂಭಿಕ ಹಳೆ ಪ್ರಾಚೀನ ಶಿಲಾಯುಗ ಇದೆಯಲ್ಲ, ಆ ಮಾನವರಿಗೆ ಏನಂತ ಕರೀತಾರೆ ಅಂದ್ರೆ ಕ್ವಾರ್ಟ್ಜೈಟ್ ಮಾನವರು ಅಂತಾನು ಸಹ ಅವ್ರಿಗೆ ಕರೀತಾರೆ, ಓಕೆನಾ. ಸೊ ದಟ್ ಈಸ್ ದ ಒನ್ ಆಸ್ಪೆಕ್ಟ್ ಯು ಶುಡ್ ಪೀಪಲ್ ನೋ. ದೆನ್ ಅಗೇನ್ ಅವ್ರು ಏನ್ ತಿಳಿದಿರಲ್ಲ ಅವ್ರಿಗೆ ಅಂದ್ರೆ, ಬರವಣಿಗೆ ಅವ್ರಿಗೆ ಗೊತ್ತಿರಲ್ಲ, ಲೋಹದ ಬಳಕೆ ಅವ್ರಿಗೆ ಗೊತ್ತಿರಲ್ಲ, ನಂತರ ಮನೆ ಕಟ್ಟೋದು ಅವ್ರಿಗೆ ಗೊತ್ತಿರಲ್ಲ, ಮಡಿಕೆ ಮಾಡೋದು ಅವ್ರಿಗೆ ಗೊತ್ತಿರಲ್ಲ, ಕೃಷಿ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರನೇ, ಯಾಕೆಂದ್ರೆ ಪ್ರೀ ಹಿಸ್ಟ್ರಿ ಅಂದ್ರೆ ಏನು, ಪೂರ್ವದ ಇತಿಹಾಸ ಅಂದ್ರೆ ಏನು, ಬರವಣಿಗೆಯ ಮುಂಚೆ ನಡೆದಂತ ಕೆಲವು ಘಟನೆಗಳು. ಇದು ಬರವಣಿಗೆ ಮುಂಚೆ ನಡೆದಂತ ಈ ಕೆಲವು ಘಟನೆಗಳನ್ನ ನಾವಿಲ್ಲಿ ನಡೀತಾರೆ, ನಾವು ಓದ್ತಿರುವಂಥದ್ದು. ಬರವಣಿಗೆ ಮುಂಚೆ ಇದನ್ನ ಸಂಸ್ಕೃತಿ ಬಗ್ಗೆ ನಾವಿಲ್ಲಿ ತಿಳ್ಕೊಂತಿರುವಂಥದ್ದು. ಅದಕ್ಕೋಸ್ಕರ ಇದನ್ನ ಪೂರ್ವದ ಇತಿಹಾಸ ಅಂತೇಳಿ ಕರೀತಾರೆ, ಓಕೆನಾ. ಸೊ ನನ್ನ ಸಾಫ್ಟ್ವೇರ್ ಏನಾಗಿದೆ ಅಂತೇಳಿ ಗೊತ್ತಿಲ್ಲ, ಎಲ್ಲೂ ಈ ಒಂದು ಸಿಂಬಲ್ ಎಲ್ಲೂ ಬರ್ತಿಲ್ಲ, ಯಾಕಂದ್ರೆ ಪೂರ್ವದ ಇತಿಹಾಸ ಅಂತೇಳಿ ಕರೀತಾರೆ, ಯಾಕಂದ್ರೆ ಬರವಣಿಗೆಯ ಮುಂಚೆ ಇದ್ದಂಥದ್ದು. ಓಕೆ, ಇದನ್ನ ಈ ಒಂದು
ಗುಣಲಕ್ಷಣಗಳನ್ನ ಎಂಟೈರ್ ಪ್ಯಾಲಿಲಿಥಿಕ್ಗೆ ನಾವು ಅಪ್ಲೈ ಮಾಡ್ಬೋದು. ಯಾಕಂದ್ರೆ ಇಡೀ ಪ್ರಾಚೀನ ಶಿಲಾಯುಗಕ್ಕೆ ಈ ಗುಣಲಕ್ಷಣಗಳನ್ನ ನಾವು ಯೂಸ್ ಮಾಡ್ಬೋದು. ಹಾಗೆ ಮತ್ತೆ ಇಲ್ಲೂ ಸಹ ಇದು ಬರ್ತಾ ಇಲ್ಲ. ಓಕೆ, ಯಾಕೆ ಅಂತ ಗೊತ್ತಾ, ಟೈಪ್ ಮಾಡ್ತಾ ಇದೀವಿ ಬಟ್ ಬರ್ತಿಲ್ಲ ಅದು. ಲೆಟ್ಸ್ ಸಿ. ಓಕೆ, ನೆಕ್ಸ್ಟ್ ಒನ್, ಎಲ್ಲೆಲ್ಲಿ ಸಿಕ್ಕಿದೆ ಇವೆಲ್ಲ ದಿಸ್ ವೇರ್ ದಿ ಕ್ವಶನ್ಸ್ ಮೈಟ್ ಕಮ್ ಫಾರ್ ಯು ಪೀಪಲ್. ಎಲ್ಲೆಲ್ಲಿ ಸಿಕ್ಕಿದೆ ಈ ಅರ್ಲಿ ಪ್ಯಾಲಿಥಿಕ್ ಸೈಟ್ಸ್ಗಳು, ತಾಣಗಳು ಎಲ್ಲೆಲ್ಲಿ ಸಿಕ್ಕಿದೆ ನಮಗೆ ಅಂತಂದ್ರೆ, ಸೋವಾನ್ ವ್ಯಾಲಿ, ಅದನ್ನ ಅಲ್ಲಿ ಯಾರು ಎಕ್ಸ್ಕವೇಟ್ ಮಾಡಿದ್ದು ಅಂತಂದ್ರೆ DN ವಾಡಿಯಾ. ನಂತರ ತಾರ್ ಮರಳು ಭೂಮಿಯಲ್ಲಿ ದಿದ್ವಾನ ಅನ್ನೋ ಒಂದು ಪ್ಲೇಸ್ ಇದೆ. ಆ ದಿದ್ವಾನದಲ್ಲಿ ಮತ್ತೊಂದು ಪರ್ಟಿಕ್ಯುಲರ್ ಪ್ಲೇಸ್ ಸಿಂಗಿ ತಲಾವ್ ಅಂತೇಳಿ, ಅಲ್ಲೊಂದು ಹತ್ತಿರದ ಸ್ಥಳ ಅದೊಂದು. ಇದನ್ನ ಭಾರತದ ಓಲ್ಡ್ ವೈ ಗಾರ್ಜ್ ಅಂತೇಳಿ ಕರೀತಾರೆ. ಯಾವ್ದನ್ನ? ದಿದ್ವಾನವನ್ನ. ಯಾಕೆ ಓಲ್ಡ್ ವೈ ಗಾರ್ಜ್ ಅಂತ ಕರೀತಾರೆ ಅಂದ್ರೆ, ಈ ಓಲ್ಡ್ ವೈ ಗಾರ್ಜ್ ಅನ್ನೋದು ಆಫ್ರಿಕಾ ಖಂಡದಲ್ಲಿ ತಾಂಜೇನಿಯಾ ದೇಶದಲ್ಲಿ ಕಂಡು ಬರುತ್ತೆ. ಸೊ ಆ ಓಲ್ಡ್ ವೈ ಗಾರ್ಜ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಈ ಒಂದು ಸೇಯಿಂಗ್ ನೀವು ಕೇಳಿರ್ಬೋದು, ಆಫ್ರಿಕಾದಿಂದ ಮಾನವರು ಬಂದರು ಅಂತೇಳಿ. ಯಾಕಂದ್ರೆ ಆ ಮಾನವರ ಉಗಮದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಎಲ್ಲಿ ತುಂಬಾ ಅತಿ ಹೆಚ್ಚಿನ ಒಂದು ಅಧ್ಯಯನ ನಡೀತಿದೆ ಅಂತಾರೆ, ಆ ಓಲ್ಡ್ ವೈ ಗಾರ್ಜ್ ಅಲ್ಲೇ ನಡೀತಾ ಇರೋದು. ಸೊ ಪ್ಯಾಲಿಯೋ ಆಂಥ್ರೋಪಾಲಜಿ ಅಂತೇಳಿ ಕರೀತಾರೆ ಅದನ್ನ. ಸೊ ಇಟ್ ಈಸ್ ನೋನ್ ಫಾರ್ ಪ್ಯಾಲಿಯೋ ಆಂಥ್ರೋಪಾಲಜಿ. ಆ ಕಡೆಯಲ್ಲಿ ಓಲ್ಡ್ ವೈ ಗಾರ್ಜ್. ಸೊ ಭಾರತದ ಓಲ್ಡ್ ವೈ ಗಾರ್ಜ್ ಅಂತ ದಿದ್ವಾನವನ್ನ ಕರೀತಾರೆ. ಅದ್ ಬಿಟ್ಟು ಬೇರೆ ಜಾಗಗಳು ಎಲ್ಲೆಲ್ಲಿ ಸಿಕ್ಕಿದೆ ನಮಗೆ ಇದು ಅಂತಂದ್ರೆ, ಈ ಈರನ್ ವ್ಯಾಲಿ ಎಲ್ಲಿದೆ ಅಂತಂದ್ರೆ ಗುಜರಾತ್ ಅಲ್ಲಿ ಇದೆ. ಯಡೂರ್ವಾಡಿ ಎಲ್ಲಿದೆ ಅಂತಂದ್ರೆ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಇದೆ. ಓಕೆನಾ, ನಮ್ಮ ಬೆಳಗಾವಿಯಲ್ಲಿ ಇದು ಇರುವಂಥದ್ದು. ಹುಣಸ್ಗಿ ಯಾದಗಿರಿಯಲ್ಲಿ ಇರುವಂಥದ್ದು. ಓಕೆ, ಯಾದಗಿರಿಯಲ್ಲಿ ಇರುವಂಥದ್ದು. ನಂತರ ಈಸಂಪುರ್ ಕಲಬುರ್ಗಿಯಲ್ಲಿ ಇರುವಂಥದ್ದು. ಓಕೆನಾ, ಈ ಹುಣಸ್ಗಿ ಇದೆಯಲ್ಲ, ಅಲ್ಲಿ ಯಾವ ಒಂದು ಕಲ್ಲಿನ ಬಳಕೆ ಮಾಡಿದ್ದಾರೆ ಅಂದ್ರೆ ಲೈಮ್ ಸ್ಟೋನ್. ಓಕೆ, ಚೂನಾಬತ್ತಿ ಅಂತೇಳಿ ಕರೀತಾರಲ್ಲ, ಸುಣ್ಣ ಅಂತ ಕರೀತಾರೆ ಅದನ್ನ. ಸೊ ಆ ಲೈಮ್ ಸ್ಟೋನ್ ಅನ್ನ ಯೂಸ್ ಮಾಡಿ ಅಲ್ಲಿ ಟೂಲ್ಸ್ಗಳನ್ನ ಮಾಡಿರುವಂಥದ್ದು. ಬೇರೆ ಕಡೆಯಲ್ಲಿ ಯಾವುದು ಕ್ವಾರ್ಟ್ಸೈಟ್ ಅಥವಾ ಬಸಾಲ್ಟ ಯೂಸ್ ಮಾಡಿರುವಂಥದ್ದು, ಸ್ಫಟಿಕದ ಶಿಲೆ ಅಥವಾ ಲಾವಾ ಶಿಲೆಯನ್ನ ಯೂಸ್ ಮಾಡಿರುವಂಥದ್ದು. ಬಟ್ ಇಲ್ಲಿ ಈ ಚೂನಾಬತ್ತಿ ಅಥವಾ ಲೈಮ್ ಸ್ಟೋನ್ ಅನ್ನ ಯೂಸ್ ಮಾಡಿರುವಂಥದ್ದು. ಅರ್ಥ ಆಯ್ತಲ್ಲ. ಮತ್ತೆ ಈಸಂಪುರ್ನ, ಕಲಬುರಗಿಯಲ್ಲಿ ಇರುವಂತಹ ಈಸಂಪುರ್ನ ಏನಂತ ಕರೀತಾರೆ ಅಂದ್ರೆ, ಇದೊಂದು ಕಲ್ಲಿನ ಉಪಕರಣ ತಯಾರಿಕಾ ಕೇಂದ್ರ ಅಂತಾನೆ ಕರೀಬಹುದು. ಯಾಕೆ ಅಂತಂದ್ರೆ ಇದನ್ನ ಫ್ಯಾಕ್ಟರಿ ಸೈಟ್. ಯಾಕೆ ಫ್ಯಾಕ್ಟರಿ ಸೈಟ್ ಅಂದ್ರೆ, ಅಲ್ಲಿ ತುಂಬಾ ಕೆಲವು ಶಿಲೆಗಳು ನಮಗೆ ಸಿಕ್ಕಿದೆ, ಅಂದ್ರೆ ಕಲ್ಲಿನ ಶಿಲೆಗಳು ನಮಗೆ ಅಲ್ಲಿ ಸಿಕ್ಕಿದೆ. ಅದಕ್ಕೋಸ್ಕರ ಅದನ್ನ ಫ್ಯಾಕ್ಟರಿ ಸೈಟ್ ಅಂತ ಕರೀತಾರೆ. ಅದ್ಬಿಟ್ಟು ಬೇಲನ್ ವ್ಯಾಲಿ UP ಯಲ್ಲಿದೆ, ಪೈಸಾರ ಬಿಹಾರಲ್ಲಿದೆ, ಪಹಲ್ಗಮ್ ಅದು ಕಾಶ್ಮೀರಲ್ಲಿ ಇರುವಂಥದ್ದು. ಆಯ್ತಲ್ಲ. ಸೊ ಇವೆಲ್ಲ ಪ್ರದೇಶಗಳಲ್ಲಿ ಯಾವ ಒಂದು ಸಂಸ್ಕೃತಿ ನಮಗೆ ಕಾಣುತ್ತೆ ಅಂತಾರೆ, ಅರ್ಲಿ ಪ್ಯಾಲಿಯೋಲಿಥಿಕ್. ಸೊ ಇವೆಲ್ಲ ಪ್ಲೇಸ್ಗಳು ನೀವು ಏನು ಮಾಡ್ಬೇಕು ಅಂದ್ರೆ ಒಂದು ಮ್ಯಾಪಲ್ಲಿ ಹಾಕ್ಬೇಕು. ಮ್ಯಾಪಲ್ಲಿ ಹಾಕ್ಬಿಟ್ಟು ನಾವು ವಿಜುವಲೈಸ್ ಮಾಡ್ಬೇಕು. ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ನಂತರ ಒಂದು ವಿಶೇಷ ಸ್ಥಳ ಯಾವುದಪ್ಪ ಅಂತಾರೆ, ಬಿಂಬೇಡ್ಕ ಅಂತೇಳಿ ಒಂದು ಪ್ಲೇಸ್ ಬಗ್ಗೆ ಕೇಳಿರ್ತೀರ ಅದನ್ನ. ಓಕೆನಾ. ಸೊ ಬಿಂಬೇಡ್ಕ ಎಲ್ಲಿದೆ ಅಂತಾರೆ, ವಿಂಧ್ಯ ಪರ್ವತಗಳಲ್ಲಿ ಇದೆ. ಆ ವಿಂಧ್ಯ ಪರ್ವತಗಳಲ್ಲಿ ಈ ಬಿಂಬೇಡ್ಕ ಗುಹೆಗಳು ಯಾವ ಒಂದು ವನ್ಯಜೀವಿ ಅಭಯಾರಣ್ಯದ ಒಳಗಡೆ ಇದೆ ಅಂತಂದ್ರೆ, ರಥಪಾಣಿ ವೈಲ್ಡ್ ಲೈಫ್ ಸ್ಯಾಂಚುರಿ, ರಥಪಾಣಿಯ ವನ್ಯಜೀವಿ ಅಭಯಾರಣ್ಯ ಅಂತೇಳಿ ಕರೀತಾರೆ. ನಾವಿಲ್ಲಿ ಜಿಯೋಗ್ರಫಿನ ಇಂಟರ್ಲಿಂಕ್ ಮಾಡ್ತಾ ಇದೀವಿ, ಎನ್ವಿರಾನ್ಮೆಂಟಲ್ ಲಿಂಕ್ ಮಾಡ್ತಾ ಇದೀವಿ. ಓಕೆನಾ. ಮತ್ತೆ ಅದಕ್ಕೆ ಬಿಂಬೇಡ್ಕ ಅಂತಾನೆ ಯಾಕೆ ಕರೀತಾರೆ ಅಂತಂದ್ರೆ, ಈ ಮಹಾಭಾರತದ ಸಮಯದಲ್ಲಿ ಭೀಮ ಈ ಗುಹೆಗಳಲ್ಲಿ ಬಂದು ವಿಶ್ರಾಂತಿಯನ್ನ ತಗೊಂತಿದ್ದ ಅನ್ನೋ ಒಂದು ನಂಬಿಕೆಯಿಂದಾಗಿ ಅದನ್ನ ಬಿಂಬೇಡ್ಕ ಅಂತೇಳಿ ಕರೆಯುವಂಥದ್ದು. ಓಕೆನಾ. ಆ ಒಂದು ಪ್ರದೇಶವನ್ನ ಪ್ರಾಚೀನ ಶಿಲಾಯುಗಕ್ಕೆ ಸಿಕ್ಕಿದೆ, ಇದು ಪ್ರಾಚೀನ ಶಿಲಾಯುಗಕ್ಕೆ ಸೇರಿದ್ದು ಅಂತೇಳಿ ಗುರುತಿಸ್ತವ್ರು ಯಾರು ಅಂತಾರೆ, VS ವಕಾಂಕರ್ 1957ರಲ್ಲಿ ಅದು ಪ್ರಾಚೀನ ಶಿಲಾಯುಗಕ್ಕೆ ಸೇರಬೇಕು ಅಂತೇಳಿ ಗುರುತಿಸ್ತಾರೆ ಅದನ್ನು. ಅದಷ್ಟೇ ಅಲ್ಲ, ಇಲ್ಲೂ ಸಹ ನಮಗೊಂದು ಜೀವಾಶ್ಮಗಳು ನಮಗೆ ಸಿಕ್ಕಿದೆ, ಒಂದು ಜೀವಾಂಶಗಳು, ಕೆಲವು ಫಾಸಿಲ್ಸ್ಗಳು ನಮಗೆ ಇಲ್ಲಿ ಸಿಕ್ಕಿದೆ. ಯಾವುದಾದ್ರು ಫಾಸಿಲ್ ಅಂತಾರೆ, ಇದೊಂದು ಆಲ್ರೆಡಿ ಎಕ್ಸ್ಟಿಂಟ್ ಆಗಿದೆ. ದಟ್ ಈಸ್ ವಿ ಕ್ಯಾನ್ ಟಾಕ್ ಅಬೌಟ್ ಡಿಕಿನ್ಸೋನಿಯಾ ಅಂತೇಳಿ. ಯಾಕಂದ್ರೆ ಇದೊಂದು ಅನಿಮಲ್ ಕಿಂಗ್ಡಮ್ಗೆ ಸೇರಿದಂಥ ಒಂದು ಫಾಸಿಲ್. ಆ ಫಾಸಿಲ್ ಸಹ ನಮಗೆ ಈ ಬಿಂಬೇಡ್ಕಲ್ಲಿ ಸಿಕ್ಕಿರುವಂಥದ್ದು. ಬಿಂಬೇಡ್ಕ ನ್ಯೂಸಲ್ಲಿ ನೋಡ್ತಾನೆ ಇರ್ತೀರಾ. ಸೊ ಬಿಂಬೇಡ್ಕ ಮಧ್ಯಪ್ರದೇಶಲ್ಲಿ ಇರುವಂಥದ್ದು. ಓಕೆನಾ. ಮತ್ತೆ ಈ ಹೆರಿಟೇಜ್ ಸೈಟ್ಸ್ ಅಂತ ಬಂದಾಗ ಬಿಂಬೇಡ್ಕ ಸಹ ಅಲ್ಲಿ ಬರುತ್ತೆ. ಯಾಕಂದ್ರೆ ಇದು ಸಹ ಒಂದು ವಿಶೇಷವಾದಂಥ ಒಂದು ಸ್ಥಳ. ಯಾವುದಕ್ಕೆ ಸೇರಿದ್ದು, ಅರ್ಲಿ ಪ್ಯಾಲಿಯೋಲಿಥಿಕ್ ಟೈಮ್ಸ್ಗೆ ಸೇರಿರುವಂಥದ್ದು. ಓಕೆನಾ. ನಂತರ ಮಿಡಲ್ ಪ್ಯಾಲಿಯೋಲಿಥಿಕ್ ಅಂತ ನೋಡಿದಾಗ, ಓಕೆ, ಸೊ ಮಿಡಲ್ ಪ್ಯಾಲಿಯೋಲಿಥಿಕ್ ಅಥವಾ ಮಧ್ಯಕಾಲೀನ ಹಳೆ ಶಿಲಾಯುಗ. ಓಕೆನಾ. ಸೊ ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗ ಆಕ್ಚುಲಿ. ಓಕೆನಾ. ಮೆಸೋಲಿಥಿಕ್ ಬೇರೆ, ಅದು ಮಧ್ಯಕಾಲೀನ ಶಿಲಾಯುಗ, ಇದು ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗ ನಾವು ನೋಡ್ತಿರುವಂಥದ್ದು. ಸೊ ಅಗೇನ್ ಇದು ಯಾವ ಆಧಾರದ ಮೇಲೆ ನಾವು ಡಿವೈಡ್ ಮಾಡಿರುವಂಥದ್ದು, ಇದನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ಸ್, ಕಲ್ಲಿನ ಉಪಕರಣಗಳು ವ್ಯತ್ಯಾಸ ಇದೆ. ಈಗ ಅರ್ಲಿ ಪ್ಯಾಲಿಯೋಲಿಥಿಕ್ ನಾವೇನಂತ ನೋಡಿದ್ವಿ, ಕ್ವಾರ್ಟ್ಸೈಟ್ ಆಗಿರ್ಬೋದು, ಅದೊಂದು ಕಲ್ಲು, ಯಾವ ಒಂದು ರಾಕ್ಸ್ನ ಯೂಸ್ ಮಾಡಿರೋದು ಅಂತೇಳಿ, ಆ್ಯಂಡ್ಯಾಕ್ಸ್ ಕೈಕೊಡ್ಲಿಗಳಾಗಿರ್ಬೋದು, ಕ್ಲೀವರ್ಸ್ ಆ್ಯಂಡ್ ಚಾಪರ್ಸ್ ಆಗಿರೋದು. ಬಟ್ ಇಲ್ಲಿ ಅದೇನಂತ ಕರಿತೀವಿ ನಾವು ಅಂತಂದರೆ ಫ್ಲೇಕ್ಸ್ ಅಂತೇಳಿ ಕರಿತೀವಿ ಅದನ್ನು. ಓಕೆನಾ. ಈ ಒಂದು ಉಪಕರಣಗಳಂತ ಕರಿತೀವಿ ಅಂದರೆ ಫ್ಲೇಕ್ಸ್ ಅಂತೇಳಿ ಕರಿತೀವಿ. ಏನು ಫ್ಲೇಕ್ಸ್ ಅಂದರೆ ನಮ್ಗೆ ತೋರಿಸ್ತೀನಿ ಅದನ್ನು.
ಈ ಒಂದು ಮಿಡಲ್ ಪ್ಯಾಲಿಯೋಲಿಥಿಕ್ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿದವ್ರು ಯಾರು, ಈ ಮಿಡಲ್ ಪ್ಯಾಲಿಯೋಲಿಥಿಕ್ನ ಗುರುತಿಸಿದವ್ರು ಯಾರು ಅಂತಾರೆ ಎಸ್ ಡಿ ಸಂಕಾಲಿಯಾ ಅಂತೇಳಿ. ಎಲ್ಲಿಂದ ಗುರುತಿಸ್ತಾರೆ ಇವರು ಇದನ್ನ ಅಂತಂದ್ರೆ ನೆವಾಸವನ್ನು ಒಂದು ಪ್ರದೇಶದಿಂದ ಗುರುತಿಸ್ತಾರೆ. ಓಕೆನಾ, ನೆವಾಸ ಎಲ್ಲಿದೆ ನೆವಾಸ ಅಂತಾರೆ ಮಹಾರಾಷ್ಟ್ರದಲ್ಲಿ. ಓಕೆನಾ, ನಮ್ಮ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಓಕೆನಾ, ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ ಪ್ರವರ. ಓಕೆನಾ, ಸೊ ಈ ಸಮಯದಲ್ಲಿ ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗದಲ್ಲಿ ಒಂದು ಹೊಸ ರೀತಿಯ ಕಲ್ಲಿನ ಉಪಕರಣಗಳು ಬರ್ತಾ ಹೋಗುತ್ತವೆ. ಆ ಹೊಸ ರೀತಿಯ ಕಲ್ಲಿನ ಉಪಕರಣಗಳು ಈ ಹಳೆ ಶಿಲಾಯುಗಕ್ಕೆ ಹೋಲಿಸ್ಕೊಂಡಾಗ ತುಂಬ ಚಿಕ್ಕದಾಗಿರುತ್ತೆ, ನಂತರ ತುಂಬ ತೆಳ್ಳಗಾಗಿ ಸಹ ಇರುತ್ತೆ. ಅವು ತುಂಬ ದೊಡ್ಡದಾಗಿರುತ್ತೆ, ಹೆವಿ ಪೆಬಲ್ಸ್ ಅಂತ ಹೇಳಿದ್ರೆ ಭಾರ ಇರುತ್ತೆ ಅಂತ ಹೇಳಿದೆ. ಓಕೆ, ಬಟ್ ಇವೇನಿರುತ್ತೆ ತುಂಬ ತೆಳ್ಳಗಿರುತ್ತೆ. ಸೊ ಈ ತೆಳ್ಳಗಿರುವಂಥ ಒಂದು ಕಲ್ಲಿನ ಉಪಕರಣ ಏನಂತ ಕರೆದ್ರು ಅಂದರೆ ಫ್ಲೇಕ್ಸ್ ಅಂತೇಳಿ ಕರೀತಾರೆ. ಅದು ಯಾವ ರೀತಿ ಇರುತ್ತೆ ಅಂತಂದರೆ ಈ ರೀತಿ ಫ್ಲೇಕ್ಸ್. ಓಕೆ, ತುಂಬ ತಿನ್ನಾಗಿದೆ, ಓಕೆ, ತೆಳ್ಳವಾಗಿದೆ, ಆಯ್ತಲ್ಲ. ಸೊ ದೀಸ್ ಆರ್ ಫ್ಲೇಕ್ಸ್ ವಿ ಕ್ಯಾನ್ ಟಾಕ್ ಅಬೌಟ್ ಮಿಡಲ್ ಪ್ಯಾಲಿಯೋಲಿಥಿಕ್ ಟೈಮ್ಸಲ್ಲಿ. ಓಕೆ, ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ಎಸ್ ಡಿ ಸಂಕಾಲಿಯಾ. ಮತ್ತೆ ಓಕೆ, ನಾವು ಇದರ ಕೆಲವು ಗುಣಲಕ್ಷಣಗಳನ್ನು ನೋಡಿದಾಗ ಯಾವುದೋ ಮಿಡಲ್ ಪ್ಯಾಲಿಯೋಲಿಥಿಕ್ ಒಂದು ಗುಣಲಕ್ಷಣಗಳು ನೋಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತಂದರೆ, ಸೊ ಈ ಒಂದು ಫ್ಲೇಕ್ಸ್ ಅಂತ ಏನು ನೋಡಿದ್ವಿ ಅಲ್ವಾ, ಓಕೆ, ಈ ಫ್ಲೇಕ್ಸ್ ಅಂತ ಏನು ನೋಡಿದ್ವಿ, ಸೊ ಆ ಫ್ಲೇಕ್ಸ್ ಅದರ ಜೊತೆಗೆ ಸಹ ಒನ್ ಸೆಕೆಂಡ್, ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಸ್ ದೇರ್. ಸೊ ಈ ಪಾಯಿಂಟೆಡ್ ಸ್ಕ್ರೇಪರ್ಸ್, ಈ ಬ್ಲೇಡ್ ಟೂಲ್ಸ್ಗಳನ್ನ ಏನು ನೋಡಿದ್ವಿ ಅಲ್ವಾ, ಸೊ ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂತಾರೆ ಸೇಮ್ ಅದೇ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ದಟ್ ಈಸ್ ಹ್ಯಾಮರಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿರುವಂಥದ್ದು. ಒಂದು ಕಲ್ಲನ್ನು ತಗೊಂಡು ಇನ್ನೊಂದು ಕಲ್ಲಿಂದ ಬಲವಾಗಿ ಅದನ್ನ ಕತ್ತರಿಸಿ ಅಥವಾ ಒಂದು ತುಂಡಾಗಿ ಮಾಡಿರುವಂಥದ್ದು. ಅದಕ್ಕಾಗಿ ಅದು ಚಕ್ಕೆಗಳಾಗಿ ಮಾರ್ಪಾಡಾಗಿದೆ. ಓಕೆ, ಫ್ಲೇಕ್ಸ್ ಅಂತೇಳಿ ಅದಕ್ಕೋಸ್ಕರ ಕರೀತಾರೆ. ಮತ್ತೆ ಇಲ್ಲಿ ಯಾವ ಕಲ್ಲನ್ನ ಇವರು ಯೂಸ್ ಮಾಡಿದ್ದಾರೆ ಅಂತಾರೆ ಆರ್ಡ್ ಸಿಲಿಕಾ ಅಂತೇಳಿ ನಾನು ಹೇಳಿದೆ. ಸೊ ಆರ್ಡ್ ಸಿಲಿಕಾ ಅಂದ್ರೆ ಏನಂತ ಕರೀತಾರೆ ಅಂದರೆ ಫ್ಲಿಂಟ್ ಅಂತೇಳಿ ಕರೀತಾರೆ. ಅದಕ್ಕೋಸ್ಕರ ಫ್ಲಿಂಟ್ ಉದ್ಯಮ, ಫ್ಲಿಂಟ್ ಇಂಡಸ್ಟ್ರಿ, ಫ್ಲಿಂಟ್ ಕಾರ್ಖಾನೆ ಅಂತ ಸಹ ಇದನ್ನ ಕರೀತಾರೆ. ಓಕೆನಾ, ಸೊ ಇದು ಈ ಸೂಕ್ಷ್ಮ ಕಣಗಳ ಕಲ್ಲುಗಳನ್ನ ಯೂಸ್ ಮಾಡಿರುವಂಥದ್ದು. ಆ ಸೂಕ್ಷ್ಮ ಕಣಗಳ ಕಲ್ಲಿಗೆ ಏನಂತ ಕರೀತಾರೆ ಅಜೇಟ್ ಅಥವಾ ಚೆರಟ್ ಅಂತೇಳಿ ಕರೀತಾರೆ. ನೀವು ಇದೇ ಪದಗಳನ್ನ ಯೂಸ್ ಮಾಡ್ಬೋದು. ಓಕೆನಾ, ಸೊ ಚೆರಟ್ ಅಂತೇಳಿ ಸಹ ನೀವು ಅದನ್ನ ಯೂಸ್ ಮಾಡ್ತಾ ಬರ್ಬೋದು. ಆಯ್ತಲ್ಲ. ಸೊ ಇದು ಕೆಲವು ಈ ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗದ ಬಗ್ಗೆ ಕೆಲವು ಗುಣಲಕ್ಷಣಗಳನ್ನ ತಿಳ್ಕೊಂಡ್ವಿ. ಸೊ ಅಲ್ಲಿ ಯಾವ ಕಲ್ಲನ್ನ ಯೂಸ್ ಮಾಡಿದ್ರು, ಎಲ್ಲಿ ಅರ್ಲಿ ಪ್ಯಾಲಿಯೋಲಿಥಿಕ್ ಟೈಮಲ್ಲಿ ಕ್ವಾರ್ಟ್ಸೈಟನ್ನ, ಇಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ ಆರ್ಡ್ ಸಿಲಿಕಾನ, ಓಕೆ, ಅಥವಾ ಫ್ಲಿಂಟ್ ಅಂತೇಳಿ ನಾವೆಲ್ಲ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್, ಈ ನಾವು ಟೆಕ್ನಾಲಜಿ ತಂತ್ರಜ್ಞಾನ ಅಂತ ನೋಡಿದ್ವಿ ಅಥವಾ ಸಂಸ್ಕೃತಿ ಅಂತೇಳಿ ನೋಡಿದ್ವಿ ಅಲ್ವಾ, ಎಲ್ಲಿ ಅರ್ಲಿ ಪ್ಯಾಲಿಯೋಲಿಥಿಕ್ ಟೈಮ್ಸಲ್ಲಿ ಯಾವುದು ಅಂತ ನೋಡಿದ್ವಿ ನಾವು ಅದನ್ನ ಸ್ವಾನ್ ಸಂಸ್ಕೃತಿ ಅಥವಾ ಅತ್ತಿರಮ ಪಕ್ಕಂ ಅಥವಾ ಮದ್ರಾಸ್ ಸಂಸ್ಕೃತಿ ಅಂತೇಳಿ ಕರೆದ್ವಿ. ಇದನ್ನ ನಾವೇನಂತ ಕರೆಯೋಣ ಅಂತಾರೆ ನಿವಾಸ ಸಂಸ್ಕೃತಿ ಅಥವಾ ನಿವಾಸ ಉದ್ಯಮ, ನಿವಾಸ ಕಾರ್ಖಾನೆ ಅಂತೇಳಿ ಕರಿಬೋದು. ಯಾಕೆ ಅಂತಂದ್ರೆ ಈ ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗ ಎಲ್ಲಿ ನಮಗೆ ಜಾಸ್ತಿ ಸಿಕ್ಕಿರುವಂಥದ್ದು, ಇದನ್ನ ಎಸ್ಟಾಬ್ಲಿಷ್ ಆಗಿರೋದಲ್ಲಿ, ಇದನ್ನ ಎಲ್ಲಿ ಗುರುತಿಸಿರುವಂಥದ್ದು ಮಹಾರಾಷ್ಟ್ರ ನಿವಾಸದಲ್ಲಿ. ಅದಕ್ಕೋಸ್ಕರ ಇದನ್ನ ನಿವಾಸ ಉದ್ಯಮ ಅಂತಲೂ ಸಹ ಕರೀತಾರೆ. ಅದಷ್ಟೇ ಅಲ್ಲ, ಇದನ್ನ ಫ್ಲಿಂಟ್ ಉದ್ಯಮ ಅಂತಲೂ ಸಹ ಕರೀತಾರೆ. ಯಾಕೆ, ಇಲ್ಲಿ ಬಳಕೆ ಮಾಡಿರುವಂಥ ಒಂದು ಕಲ್ಲು ಯಾವುದು ಅಂತಂದ್ರೆ ಫ್ಲಿಂಟ್ ಕಲ್ಲು, ದಟ್ ಈಸ್ ಆರ್ಡ್ ಸಿಲಿಕಾ. ಅದಕ್ಕೋಸ್ಕರ ಇದನ್ನ ಈ ರೀತಿ ಕರೆಯುವಂಥದ್ದು. ಓಕೆ, ಇವು ಎಲ್ಲೆಲ್ಲಿ ಸಿಕ್ಕಿದೆ ಅಂತಾರೆ ಸ್ವಾನ್ ನದಿ ಕಣಿವೆ ಆಗಿರ್ಬೋದು, ನರ್ಮದಾ ನದಿ ಕಣಿವೆ ಆಗಿರ್ಬೋದು, ತುಂಗಭದ್ರಾ ನದಿ ಕಣಿವೆ, ಲೂನಿ ಕಣಿವೆ ರಾಜಸ್ಥಾನ ಮತ್ತು ಗುಜರಾತಲ್ಲಿದೆ, ಸಂಗಾವೋ ಕೇವ್ಸ್, ಸಂಗಾವೋ ಗುಹೆಗಳು ಇಲ್ಲಿದೆ, ಪೇಶಾವರಲ್ಲಿದೆ, ಕಲ್ಪಿ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ನಂತರ ನಿವಾಸ, ಇಲ್ಲಿ ಯೂಸ್ ಮಾಡೋಂಥ ಈ ಹ್ಯಾಮರಿಂಗ್ ಟೆಕ್ನಾಲಜಿ ಏನಂತ ಕರೀತಾರೆ ಅಂದರೆ ಲ್ಯಾವಲಾಯ್ ಟೆಕ್ನಿಕ್, ಲ್ಯಾವಲಾಯ್ ತಂತ್ರಜ್ಞಾನ ಅಂತೇಳಿ ಕರೀತಾರೆ ಅದನ್ನು. ಏನದು ಅಂತಂದರೆ ಒಂದು ಕಲ್ಲಿನ ಬ್ಲಾಕನ್ನು ಒಡೆದು ಮತ್ತು ಉಪಕರಣಗಳನ್ನ ತಯಾರಿಕೆ ಮಾಡುವಂಥದ್ದು. ಮತ್ತು ಛೋಟಾನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ, ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ, ಪೂರ್ವ ಘಟ್ಟಗಳಲ್ಲಿ ಸಹ ಇದು ನಮಗೆ ಕಾಣ್ತಾ ಹೋಗುತ್ತೆ. ಓಕೆನಾ, ಸೊ ನಮಗೆ ಎಲ್ಲೂ ಸಹ ಈ ಒಂದು ಒತ್ತಕ್ಷರದ ಮಿಸ್ಟೇಕ್ ಆಗ್ತಾನೆ ಇದೆ. ಓಕೆ, ಪೂರ್ವ ಘಟ್ಟಗಳಲ್ಲಿ ಸಹ ನಮಗೆ ಇದು ಈಸ್ಟರ್ನ್ ಘಟ್ಸಲ್ಲಿ ಸಹ ನಮಗೆ ಇದು ಕಾಣಿಸುತ್ತೆ. ಓಕೆನಾ, ಸೊ ನಂತರ ಅಪ್ಪರ್ ಪ್ಯಾಲಿಯೋಲಿಥಿಕ್ ಅಂತ ಬಂದಾಗ ಅಂತಿಮ ಪ್ರಾಚೀನ ಶಿಲಾಯುಗ ಅಥವಾ ಉತ್ತರ ಪ್ರಾಚೀನ ಶಿಲಾಯುಗ ಅಂದಾಗ ಮತ್ತೆ ಇಲ್ಲೂ ಸಹ ಹೊಸ ರೀತಿಯ ಉಪಕರಣಗಳು ಬರುತ್ತೆ. ಈ ಹೊಸ ರೀತಿಯ ಉಪಕರಣಗಳು ಏನಂತ ಕರೀತಾರೆ, ಅದಕ್ಕೆ ಬ್ಯೂರಿನ್ ಅಂತೇಳಿ ಕರೀತಾರೆ. ತೋರಿಸ್ತೀನಿ ಅದನ್ನು, ಬ್ಯೂರಿನ್ ಅಂದ್ರೆ ಏನು ಅಂತೇಳಿ. ಅದಕ್ಕೆ ಮುಂಚೆ ಈ ಮಾನವನ ಪ್ರಭೇದಗಳನ್ನ ನಾವು ನೋಡಿದಾಗ ಹೋಮೋ ಎರೆಕ್ಟಸ್, ಹೋಮೋ ಸೇಪಿಯನ್ ಮತ್ತು ಹೋಮೋ ಸೇಪಿಯನ್ಸ್ ಅಂತ ನೋಡಿದಾಗ ಈ ಅರ್ಲಿ ಪ್ಯಾಲಿಯೋಲಿಥಿಕ್ ಮತ್ತು ಮಿಡಲ್ ಪ್ಯಾಲಿಯೋಲಿಥಿಕ್ ಟೈಮ್ಸ್ ಅಲ್ಲಿ ಹೋಮೋ ಎರೆಕ್ಟಸ್ ಮತ್ತು ಹೋಮೋ ಸೇಪಿಯನ್ಸ್ ಇರ್ತಾರೆ. ಬಟ್ ಈ ಸಮಯದಲ್ಲಿ ಈ ಹೋಮೋ ಸೇಪಿಯನ್ಸ್ ಸಂಪೂರ್ಣವಾಗಿ ವಿಕಸನವನ್ನ ಹೊಂದಿರುತ್ತೆ, ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿರುತ್ತೆ. ಈಗ ಪ್ರೆಸೆಂಟ್ಲಿ ಏನು ಮಾನವರ ಒಂದು ಪ್ರಭೇದ ಇದೆ, ಏನು ಮಾನವರ ಸ್ಪೀಶೀಸ್ ಇದೆ, ಅದು ಬಂದಿದ್ದು ಯಾವ ಸಮಯದಲ್ಲಿ ಅಂದ್ರೆ ಈ ಅಂತಿಮ ಪ್ರಾಚೀನ ಶಿಲಾಯುಗದ ಸಮಯದಲ್ಲಿ ಅಥವಾ ನಂತರದ ಪ್ರಾಚೀನ ಶಿಲಾಯುಗದ ಸಮಯದಲ್ಲಿ. ಅದಷ್ಟೇ ಅಲ್ಲ, ಹವಾಮಾನ ಸಹ ಬದಲಾವಣೆ ಆಗ್ತಿರುತ್ತೆ. ಹಿಮಯುಗ ಅಂತೇಳಿ ನೋಡಿದ್ವಿ ಯಾವ ಸಮಯದಲ್ಲಿ, ಪ್ರಾರಂಭಿಕ ಪ್ರಾಚೀನ ಶಿಲಾಯುಗದಲ್ಲಿ. ನಂತರದ ಪ್ರಾಚೀನ ಶಿಲಾಯುಗದಲ್ಲಿ ಹವಾಮಾನ ಬೆಚ್ಚಗಾಗಿರುತ್ತೆ ಹಾಗೂ ತೇವಾಂಶ ಭರಿತವಾಗಿರುತ್ತೆ. ಓಕೆನಾ, ಸೊ ಆನ್ ದಟ್ ಬೇಸಿಸ್ ಓನ್ಲಿ ನ್ಯೂ ಟೈಮ್ ಲೈನ್ಸ್. ಆ ಟೈಮ್ ಲೈನ್ಗಳು ಯಾಕೆ ಚೇಂಜ್ ಆಗಿದೆ, ಹೊಸ ರೀತಿಯ ಟೈಮ್ಗಳು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ರೀತಿ ಹೊಸ ರೀತಿಯ ಕೆಲವೇನಾಗ್ತಿರುತ್ತೆ ಅಂದ್ರೆ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಆಯ್ತಲ್ಲ. ಮತ್ತೆ ಈ ಉಪಕರಣಗಳಿಗೆ ಏನಂತ ಕರೆದ್ರೆ ಬ್ಯೂರಿನ್ ಅಂತೇಳಿ.
ಮಿಡಲ್ ಪ್ಯಾಲೆಟಿಕ್ ಏನಂತ ಕರೆದ್ರು ಫ್ಲೇಕ್ಸ್ ಅಂತೇಳಿ, ಅರ್ಲಿ ಪ್ಯಾಲೆಟಿಕ್ ಏನಂತ ಕರೆದ್ರು ಆಂಡ್ಯಾಕ್ಸ್, ಕ್ಲೀವರ್ಸ್ ಅಂಡ್ ಚಾಪರ್ಸ್ ಅಂತೇಳಿ ಕರೆದ್ರು. ಮತ್ತೆ ಈ ಉಪಕರಣಗಳು ಸಹ ಮತ್ತೆ ಚಿಕ್ಕದಾಗಿರುತ್ತೆ ಮತ್ತೆ ಚಕ್ಕೆ ಆಗಿರುತ್ತೆ. ಸಮಯ ಬದಲಾದಾಗೆಲ್ಲ ಏನಾಗ್ತಾ ಹೋಗುತ್ತೆ ಅಂತಾರೆ, ಆ ಟೆಕ್ನಾಲಜಿ ಸಹ ಏನಾಗ್ತಾ ಹೋಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಈ ಕಂಪ್ಯೂಟರ್ ಮೊದಲು ತುಂಬ ದೊಡ್ಡದಾಗಿತ್ತಲ್ಲ, ಒಂದು ರೂಮರ್ಸ್ ಇತ್ತಲ್ಲ, ಇವತ್ತು ನಿಮ್ಮ ಪಾಕೆಟಲ್ಲಿ ಇದೆಯಲ್ಲ. ಸೊ ಅದೇ ರೀತಿ ಇಲ್ಲೂ ಸಹ ಏನು ಅಂತಂದ್ರೆ, ಸೊ ಟೆಕ್ನಾಲಜಿ ಎವಾಲ್ವ್ ಆಗ್ತಾನೆ ಇರುತ್ತೆ. ಮೊದಲು ಬಂದಾಗ ತುಂಬ ಭಾರವಾದ ಕಲ್ಗಳನ್ನ ಯೂಸ್ ಮಾಡ್ತಿರೋ, ಈಗ ತುಂಬ ಮೃದುವಾದ ಕಲ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಆಗ ಪಾಲಿಸ್ಟ್ ಇಲ್ಲ, ಇನ್ನೂ ಪಾಲಿಶ್ ಮಾಡಿಲ್ಲ ಆಯ್ತಲ್ಲ. ಸೊ ಇನ್ನು ಕಠಿಣವಾಗಿ ಅವು ಇದ್ದಾವೆ, ಬಟ್ ಅದು ಏನಾಗಿದೆ ಅಂತಾರೆ, ಆ ಕಲ್ಲುಗಳ ಒಂದು ಸೈಜ್ ಅಂತ ಏನು ಕರಿತೀವಿ ಅದು ಕಡಿಮೆ ಆಗ್ತಾ ಬರ್ತಿರುತ್ತೆ ಆಯ್ತಲ್ಲ. ಅದಷ್ಟೇ ಅಲ್ಲ, ಈ ಸಮಯದಲ್ಲಿ ಹೊಸ ರೀತಿಯ ಉಪಕರಣಗಳು ಬರ್ತಾ ಹೋಗುತ್ತೆ. ಯಾವ ಹೊಸ ರೀತಿಯ ಉಪಕರಣಗಳು ಅಂದ್ರೆ ಮೂಳೆಗಳ ಉಪಕರಣಗಳನ್ನ ಅವರು ಬಳಕೆ ಮಾಡ್ತಾ ಬರ್ತಾರೆ, ಬೋನ್ ಟೂಲ್ಸ್. ನಮ್ಗೆ ಎವಿಡೆನ್ಸ್ ಇದೆಯಾ? ಹೌದು, ಎವಿಡೆನ್ಸ್ ಇರೋದು ಎರಡೇ ಜಾಗಗಳಿದೆ ನಮಗೆ. ಎಲ್ಲಿ ಅಂತಂದ್ರೆ ಈ ಕರ್ನೂಲ್ ಗುಹೆಗಳಲ್ಲಿ ಮತ್ತು ಮುಚ್ಚಟ್ಲ ಚಿಂತಾಮಣಿ ಗವಿ ಗುಹೆಗಳಲ್ಲಿ ನಮಗೆ ಇವು ಸಿಕ್ಕಿರುವಂಥದ್ದು. ಎಲ್ಲಿದೆ? ಎರಡು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿದೆ, ಬರ್ತೀನಿ ಅದ್ರ ಬಗ್ಗೆ. ಓಕೆ, ಈ ಮೂಳೆ ಉಪಕರಣಗಳ ಬಳಸ್ತಿದ್ರು. ಅದಷ್ಟೇ ಅಲ್ಲ, ಈ ಸಮಾನಾಂತರ ಅಂಚಿನ ಕಲ್ಲಿನ ಉಪಕರಣಗಳ ಸಹ ಅವರು ಬಳಸ್ತಿದ್ರು. ಏನು ಸಮಾನಾಂತರ ಅಂಚಿನ ಪ್ಯಾರಲಲ್ ಸೈಡೆಡ್ ಬ್ಲೇಡ್ಸ್ ಅಂತ ಕರೀತಾರೆ. ಈ ಎರಡೂ ಬದಿಗಳು ಸಹ ಸಮಾಂತರವಾಗಿ ಇರ್ತದೆ. ನಾನು ಒಂದು ಪಿಕ್ಚರ್ಸ್ ಅಲ್ಲಿ ಅದನ್ನು ತೋರಿಸ್ತೀನಿ, ಬ್ಯೂರಿನ್ಸ್ ತೋರಿಸ್ತೀನಿ, ಆ ಪ್ಯಾರಲಲ್ ಸೈಡೆಡ್ ಬ್ಲೇಡ್ಸ್ಗಳನ್ನ ತೋರಿಸ್ತೀನಿ. ಮತ್ತೆ ಇಲ್ಲಿ ಮೃದುವಾಗಿರುವಂಥ ಮತ್ತು ಸೂಕ್ಷ್ಮ ಕಣದ ಕಲ್ಲುಗಳನ್ನ ಬಳಸ್ತಾ ಇದ್ರು. ಅದೇ ರೀತಿ ಇಲ್ಲಿ ಮಿಡಲ್ ಪ್ಯಾಲೆಟಿಕ್ಗಳು ಸಹ ಇಲ್ಲೂ ಸೂಕ್ಷ್ಮವಾದಂಥ ಮತ್ತೆ ಮೃದುವಾಗಿರುವಂಥದ್ದು ಇಲ್ಲೂ ಸಹ ಅದನ್ನೇ ಬಳಕೆ ಮಾಡ್ತಾರೆ. ಸೊ ಇದು ಬ್ಯೂರಿನ್ಸ್, ಪ್ರಾಬ್ಲಿ ಕೆತ್ತನೆಗೋಸ್ಕರ ಬಳಕೆ ಮಾಡ್ತಿರುವಂತ ಅನ್ಸುತ್ತೆ ನಮಗಿದು. ಅಂದ್ರೆ ಬ್ಯೂರಿನ್ ಪಾಯಿಂಟೆಡ್ ಎಡ್ಜ್. ಮತ್ತೆ ಇದು ಪ್ಯಾರಲಲ್ ಸೈಡೆಡ್ ಬ್ಲೇಡ್ಸ್. ಓಕೆ, ಸಮಾನಾಂತರ ಅಂಚಿನ ಉಪಕರಣಗಳು ಅಂತ ಹೇಳಿದಲ್ವಾ, ಇವು ಪ್ಯಾರಲಲ್ ಸೈಡೆಡ್ ಬ್ಲೇಡ್ಸ್ ಇವು. ಓಕೆನಾ. ಸೊ ಇವು ಅಪ್ಪರ್ ಪ್ಯಾಲೆಲಿಥಿಕ್ನ ಕೆಲವು ಗುಣಲಕ್ಷಣಗಳು. ಎಲ್ಲೆಲ್ಲಿ ಕಾಣಿಸುತ್ತೆ? ಆಂಧ್ರ ಪ್ರದೇಶ್, ಕರ್ನಾಟಕ, ಓಕೆ, ಮಹಾರಾಷ್ಟ್ರ, ಓಕೆ, ನಂತರ ಮಧ್ಯಪ್ರದೇಶ್, ಒಂದು ಸೆಕೆಂಡ್, ಓಕೆ, ಕರ್ನಾಟಕ, ಮಹಾರಾಷ್ಟ್ರ, ಸೆಂಟ್ರಲ್ ಮಧ್ಯಪ್ರದೇಶ್, ದಕ್ಷಿಣ ಉತ್ತರ ಪ್ರದೇಶ, ಚೋಡನಾಗ್ಪುರ ಪ್ರಸ್ಥಭೂಮಿ, ಜಾರ್ಖಂಡ್, ಬಿಹಾರ್, ಒಡಿಶಾ. ಮತ್ತೆ ಈ ಮೂಳೆ ಉಪಕರಣ ಆಗಲೇ ಹೇಳಿದಾಗೆ ಎಲ್ಲಿ ಮಾತ್ರ ಕಾಣಿಸಿರೋದು ನಮಗೆ? ಈ ಕರ್ನೂಲ್ ಗುಹೆಗಳಲ್ಲಿ ಕಾಣಿಸಿದೆ, ಮತ್ತೆ ಮುಚ್ಚಟ್ಲ ಚಿಂತಾಮಣಿ ಗವಿ ಆಂಧ್ರ ಪ್ರದೇಶಗಳಲ್ಲಿ ಕಾಣಿಸಿದೆ ನಮ್ಗೆ. ಈ ಕರ್ನೂಲ್ ಗುಹೆಗಳಲ್ಲಿ ಈ ಬೆಂಕಿಯ ಅವಶೇಷ ಸಹ ನಮಗೆ ಸಿಕ್ಕಿದೆ. ಬೆಂಕಿ ಯೂಸ್ ಮಾಡ್ತಿದ್ರು, ಬೆಂಕಿಯ ಬಳಕೆ ಮಾಡ್ತಿದ್ರು ಅಂತೇಳಿ ಈ ಬೂದಿ ನಮಗೆ ಸಿಕ್ಕಿದೆ ಅಲ್ಲಿ. ಅಂದ್ರೆ ಬೂದಿ ಇತ್ತು ಅಂದ್ರೆ ಏನಿರ್ಲಿಕ್ಕೆ ಸಾಧ್ಯ? ಅಲ್ಲಿ ಏನಾದ್ರು ಒಂದು ಬರ್ನ್ ಮಾಡಿರ್ಬೇಕಂತಲ್ಲ. ಸೊ ಹಾಗೆ ಬೂದಿಯ ಒಂದು ಅವಶೇಷ ಸಹ ನಮ್ಗಲ್ಲಿ ಸಿಕ್ಕಿರುವಂಥದ್ದು. ಓಕೆನಾ. ಮತ್ತೆ ಈ ಅಪ್ಪರ್ ಪ್ಯಾಲೆಥಿಕ್ ಅಂತಿಮ ಪ್ರಾಚೀನ ಶಿಲಾಯುಗ ಅಂತ ನೋಡಿದಾಗ ಕೆಲವು ನಿರ್ದಿಷ್ಟ ತಾಣಗಳು ಯಾವುವು ಅಂತಂದ್ರೆ ಕರ್ನಾಟಕದ ಹುಣ್ಸ್ಕಿ ಆಗಿರ್ಬೋದು, ಓಕೆ, ಅತ್ತಿರಮಪಕ್ಕ ಮತ್ತೆ ಕೋರ್ತಾಯಲರ್ ತಮಿಳುನಾಡಲ್ಲಿದೆ, ಪಹಲ್ಗಾಮ್ ಕಾಶ್ಮೀರಲ್ಲಿದೆ, ದಿದ್ವಾನ ರಾಜಸ್ಥಾನಲ್ಲಿದೆ, ಆತ್ನೂರ, ಬಿಂಬೇಡ್ಕ, ಆದಮ್ಗಢ್ ಮಧ್ಯಪ್ರದೇಶದಲ್ಲಿದೆ, ಸಿಂಗ್ರೌಲಿ ಉತ್ತರ ಪ್ರದೇಶದಲ್ಲಿದೆ, ಮಯೂರ್ಭಂಜ್ ಒಡಿಶಾದಲ್ಲಿದೆ, ಬಿರ್ಭೂಮ್, ಬುರ್ದ್ಮಾನ್, ದೆನ್ ಪುರುಲಿಯಾ ಅದು ಪಶ್ಚಿಮ ಭಾಗದಲ್ಲಿದೆ. ಓಕೆನಾ. ಬಿರ್ಭೂಮ್ ಅಂತೇಳಿ ಇರೋದು ಅದನ್ನು ಬರೆದು ಬಿಡ್ತೀನಿ ಅದನ್ನ. ಓಕೆನಾ. ಸೊ ಬಿರ್ಭೂಮ್ ಇಂಗ್ಲೀಷಲ್ಲೇ ಬರೀತೀನಿ. ಓಕೆನಾ. ಬಿರ್ಭೂಮ್, ಓಕೆ, ದೆನ್ ಅಗೇನ್ ಬುರ್ದ್ವಾನ್, ಓಕೆ, ಬುರ್ದ್ವಾನ್, ದೆನ್ ಅಗೇನ್ ಪುರುಲಿಯಾ. ಓಕೆನಾ. ಬಂದ ಉತ್ತರ ಪ್ರದೇಶದ ಕೇನ್ ನದಿ ದಂಡೆ ಮೇಲೆ ಇರುವಂಥದ್ದು. ಇಲ್ಲಿ ಈ ಆಸ್ಟ್ರಿಚ್ ಪಕ್ಷಿ ಕೇಳಿದ್ರಲ್ಲ, ಉಷ್ಟ್ರ ಪಕ್ಷಿ ಕೇಳಿದ್ರಲ್ಲ, ಆ ಉಷ್ಟ್ರ ಪಕ್ಷಿಯ ಚಿಪ್ಪುಗಳು ಸಹ ನಮಗೆ ಇಲ್ಲಿ ಸಿಕ್ಕಿರುವಂಥದ್ದು. ಮತ್ತೆ ಆ ಉಷ್ಟ್ರ ಪಕ್ಷಿಯ ಚಿಪ್ಪುಗಳನ್ನ ಬಳಕೆ ಮಾಡಿ ಆ ಮೊಟ್ಟೆ ಚಿಪ್ಪಿನಿಂದ ಏನ್ ಮಾಡಿದ್ದಾರೆ ಅಂತಾರೆ, ಕೆಲವು ಮಣಿಗಳನ್ನ ಮಾಡಿದ್ದಾರೆ. ಅದು ನಮ್ಗೆ ಎಲ್ಲಿ ಸಿಕ್ಕಿದೆ ಅಂದ್ರೆ ಪಾಟ್ನೆ, ಮಹಾರಾಷ್ಟ್ರದಲ್ಲಿ ನಮಗೆ ಅದು ಸಿಕ್ಕಿರುವಂಥದ್ದು ಆಯ್ತಲ್ಲ. ಅಂದ್ರೆ ಉಷ್ಟ್ರ ಪಕ್ಷಿಯ ಒಂದು ಎವಿಡೆನ್ಸ್ ಸಹ ನಮಗೆ ಈ ಅಂತಿಮ ಕಾಲದ ಪ್ರಾಚೀನ ಶಿಲಾಯುಗದಲ್ಲಿ ನಮಗೆ ಕಾಣಸಿಗುತ್ತೆ. ಓಕೆನಾ. ಸೊ ದಿಸ್ ಆರ್ ದಟ್. ಇವನ್ನೆಲ್ಲ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ತಗೊಂಡೋಗಿ ನೀವು ಮ್ಯಾಪಲ್ಲಿ ಹಾಕ್ಬೇಕು ಇವೆಲ್ಲ ನಾವೇ ಅದನ್ನ. ಓಕೆನಾ. ಸೊ ನಂತರ ಆತ್ನೂರ ಇದೊಂದು ಪ್ರದೇಶ. ಓಕೆನಾ. ಸೊ ದಟ್ ಈಸ್ ಎಲ್ಲಿ ನಮಗೆ ಇದೊಂದು ತಾಣ ಎಲ್ಲಿದೆ ನಮಗೆ ಅಂತಾರೆ, ಈ ನರ್ಮದಾ ನದಿ ದಂಡೆ ಮೇಲೆ ನಮಗೆ ಸಿಗುತ್ತೆ ಮಧ್ಯಪ್ರದೇಶಲ್ಲಿ. ಸೊ ಇಲ್ಲಿ ಒಂದು ತಲೆ ಬುರುಡೆ ಸಿಕ್ಕಿದೆ, ಅದು ಸ್ಕಲ್, ಹ್ಯೂಮನ್ ಸ್ಕಲ್. ಯಾವ ಹ್ಯೂಮನ್ ಸ್ಕಲ್ ಅಂದ್ರೆ ಹೋಮೋ ಎರೆಕ್ಟಸ್. ಓಕೆನಾ. ಸೊ ಇದಕ್ಕೊಂದು ಹೆಸರು ಸಹ ಕೊಡಿದ್ದಾರೆ ಅಂತಾರೆ, ನರ್ಮದಾ ಮ್ಯಾನ್ ಅಂತೇಳಿ. ಓಕೆ, ನರ್ಮದಾ ಮ್ಯಾನ್ ಅಂತೇಳಿ ಕರೀತಾರೆ. ಬಟ್ ಕೆಲವರು ಇದನ್ನ ಮಹಿಳೆಯ ಒಂದು ಬುರುಡೆ ಅಂತಲೂ ಸಹ ಕೆಲವರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನು ಫಾಸಿಲ್ ಸೈಟು ಸಹ ಹೌದು. ಸೊ ಆ ಬುರುಡೆ ಯಾವ ಒಂದು ಸ್ಪೀಶೀಸ್ ಸೇರಿದೆ? ಹೋಮೋ ಎರೆಕ್ಟಸ್ಗೆ ಸೇರಿದೆ ಅಂತೇಳಿ. ಇದನ್ನ ಈ ಬುರುಡೆಯನ್ನ ಯಾವಾಗ ಡಿಸ್ಕವರ್ ಮಾಡಿದ್ರು? 1982 ಅಲ್ಲಿ ಅರುಣ್ ಸೋನಾಕಿಯಾ ಅಂತೇಳಿ. ಓಕೆ, 1982. ಓಕೆ, ಅರುಣ್ ಸೋನಾಕಿಯಾ ಅನ್ನೋರು. ಓಕೆನಾ. ಸೊ ಅದಕ್ಕೋಸ್ಕರ ಈ ಒಂದು ಜಾಗ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇವೆಲ್ಲ ಫ್ಯಾಕ್ಟ್ಸ್ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಓಕೆ, ಸೊ ದಟ್ ಈ ಪೀಪಲ್ ವಿಲ್ ಹ್ಯಾವ್ ದಿ ಬೆಸ್ಟ್ ಕಂಟೆಂಟ್ ಪಾಸಿಬಲ್. ಸೊ ಪ್ಲೀಸ್ ಯುಟಿಲೈಸ್ ದಿಸ್ ಒನ್ ಫಾರ್ ಮೋರ್ ಸಚ್ ಕೈಂಡ್ ಆಫ್ ಕಂಟೆಂಟ್. ಪ್ಲೀಸ್ ಫಾಲೋ ಅವರ್ ಚಾನಲ್, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆನಾ. ಸೊ ನಿಮಗೆ ಯಾವ ರೀತಿ ಕವರ್ ಮಾಡಬೇಕು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ನಮಗೆ ತಿಳಿಸ್ಕೊಡಿ. ನಾವು ಖಂಡಿತ ಅದ್ರ ಬಗ್ಗೆ ಖಂಡಿತ ನಾವು ಗಮನ ಹರಿಸ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.
ಮುಂದಿನ ಭಾಗದಲ್ಲಿ ನಾವೇನು ನೋಡೋಣ ಅಂತಾರೆ ಮಧ್ಯಕಾಲೀನ ಶಿಲಾಯುಗ, ಓಕೆನಾ, ನಂತರ ನವಶಿಲಾಯುಗ, ಅದನ್ನು ನಾವು ನೋಡೋಣ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.